ಏನೋ ಮುಖ್ಯವಾದ ಕೆಲಸ ಅದೇ ಅಂತ ಹೇಳ್ದಲ್ಲ, ಅದೇನ್ ಬಿರ್ನೆ ಹೇಳು. ಇದೇನಿದು ಒಳ್ಳೆ ಕುದುರೆ ಮೇಲೆ ಬಂದವನಂಗ ಆಡ್ತಿದ್ಯೆ? ಅದ್ ಹಂಗಲ್ಲ, ನಮ್ಮಮ್ಮ ಏನೋ ಮುಖ್ಯವಾದ ಕೆಲಸ ಅದೇ ಅಂತ ಹೇಳಿದ್ರು, ಅದಕ್ಕೆ ಗೊತ್ತಾಯ್ತದೆ, ಬೇಗ ಹೇಳು. ಮುದ್ದು ಸೊಸೆ, ಮುದ್ದು ಸೊಸೆ. ನೀನ್ ಹಾಕಿದ್ ಗೆರೆ ನಾನ್ ಯಾವತ್ತಾದ್ರೂ ದಾಟೇನೆ ದೊಡ್ಡಪ್ಪ. ನಿಮ್ ಮಾತಿನಿಂದ ನಮ್ ಗೌಡ್ರ ಮೇಲೆ ನೀವು ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿದೆ. ನಮ್ಮ ಮನೇಲಿ ನಮ್ ಭಾವನ್ ನಿರ್ಧಾರನೇ ಅಂತಿಮ ನಿರ್ಧಾರ. ನೀವಿವಾಗ ಹಿಂಗ್ ಹೇಳ್ತಿದ್ದೀರಾ ಅಂದ್ಮೇಲೆ ಹೋಗ್ ನೋಡ್ತನ್ಕಂಬಿಡಿ. ಬಾವಾ, ನಾನ್ ಹೇಳಿದ್ ಸರಿಯಾಗಿತ್ತು ತಾನೆ? ಅದ್ರಲ್ಲೇನು ತಪ್ಪಿಲ್ಲ ಬಿಡು ಈಶ್ವರಿ. ಒಂದ್ ಕಿತ ಇಬ್ರು ನೋಡಿ ಮಾತಾಡ್ಬಿಡ್ಲಿ. ಸರಿ ಗೌಡ್ರೆ, ಹುಡುಗ ಹುಡುಗಿ ಅವ್ರ ಅಭಿಪ್ರಾಯ ಹೇಳಿದ್ಮೇಲೆ ಮುಂದುವರಿಯೋಣ. ಇಲ್ಲೇನ್ ನಡೀತಾದೆ? ಯಾರ್ದೋ ಮದ್ವೆ ಮಾತುಕತೆ ನಡೀತಾ ಇರಂಗದೆ. ಸರಿ ಗೌಡ್ರೆ, ನಾವಿದ್ ಬರ್ತೀವಿ. ಅವ್ರೆಲ್ಲ ಯಾರ ಮದ್ವೆ ಬಗ್ಗೆ ಮಾತಾಡ್ತಿರ್ಬೋದು? ಏನಾದ್ರೂ ಸುಭಾಷನ್ ಮದ್ವೆ ಬಗ್ಗೆ ಮಾತಾಡ್ತಿರೋದಾ? ಚಂಪಾ, ಚಂಪಾ, ಇಲ್ಲೇ ಇದೆಯೋ ಅಥವಾ ದೇಹ ಮಾತ್ರ ಇಲ್ಲಿ ಬಿಟ್ಬಿಟ್ಟು ಮನ್ಸು ಎಲ್ಗೋ ಹೊಟ್ಟೋಗೋದು? ಅದು ವಿದ್ಯಕ್ಕ, ಹಂಗೇನಿಲ್ಲ, ಸುಮ್ಕೆ ನಿಂತಿದ್ದೆ. ನನ್ ತವೆ ಸುಳ್ಳಿ ಹೊಳ್ತಿದ್ಯಾ? ನಿನ್ ಬಾಯಿ ಮಾತಿಗೆ ಆಟಯ್ಯ ಬೆಸ್ಟ್ ಫ್ರೆಂಡು ಅಕ್ಕ ಅಂತ ಕರೆಯೋದಲ್ವೇ? ಯಾಕಕ್ಕ ಹಂಗ ಅನ್ಕೊಂಡಿ? ನಾನ್ ಮನ್ಸ್ಫೂರ್ತಿಯಾಗಿ ನಿಮ್ನ ಅಕ್ಕ ಅಂತ ಅನ್ಕೊಂಡಿದೀನಿ. ಹಂಗಾರೆ ಯೋನ್ ಯೋಚನೆ ಮಾಡ್ತಿದ್ದೆ ಯೋಳು. ಅದು ಅಕ್ಕ, ನಾನೊಬ್ಬರನ್ನ ನಂಬಿವ್ನಿ ಅಂದ್ರೆ, ಒಬ್ರ ಕೂಟೆ ಮನ್ಸ್ಫೂರ್ತಿಯಾಗಿ ಮಾತಾಡ್ತೀವ್ನಿ ಅಂದ್ರೆ ಅದು ಅದು ನಿಮ್ ಕೂಟೆ ಮಾತ್ರ. ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ಹಂಚ್ಕೊಳಕ್ ನಂಗಿರೋದು ನೀವೊಬ್ರೇಯ. ನಿಮ್ಮನ್ ಬಿಟ್ಟು ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಹಂಗೆಲ್ಲ ಏನೂ ಇಲ್ಲ ವಿದ್ಯಕ್ಕ, ಏನಾದ್ರೂ ಇದ್ರೆ ಹೇಳ್ಕೊತೀನಿ. ಸರಿ, ನಾನಿನ್ನ ನಂಬ್ತೀನಿ. ಸುಮ್ಕೆ ನಿನ್ನ ರೇಗ್ಸಕ್ ಹೇಳ್ದೆ ಆಟಯ್ಯ. ಅಕ್ಕ, ಆಮ್ಯಾಕೀಗ ಅಟ್ಟಿಗೆ ಬಂದೋದ್ರಲ್ಲ, ಅವ್ರು ಯಾರು? ಓ, ಅವ್ರ ಮುಂದೆ ನಮ್ಮ ಮನೆಗೆ ಬೀಗ್ರಾಗೋರು, ಮದ್ವೆ ಮಾತುಕತೆಗಂತ ಬಂದಿದ್ರು. ಹೌದೇ? ಅದ್ ಸರಿ, ಯಾರಂಗ್ ಮದ್ವೆ ಮಾಡಕ್ ಹೊಂಟಿರೋದು? ಅದು ನಮ್ಮ ಬಾಬಾ ಇಲ್ಲಿ. ಚಂಪಾ, ಅತ್ತೆ ಕರಿತೋರೆ, ಯೋನು ಅಂತ ಕೇಳ್ಕೊಂಡ್ ಬರ್ತೀನಿ, ಆಮೇಕಿಂದ ಮಾತಾಡೋಣ. ಹಂಗಾರೆ ಈಗ ಅವ್ರು ಯಾರ್ ಮದ್ವೆ ಮಾಡಕ್ ಹೊಂಟಿರೋದು? ನಮ್ಮಿಬ್ರನ್ನ ಇಲ್ಲಿ ಕರ್ಸಿರೋದು ನಾವಿಬ್ರು ಮಾತಾಡಿ ನಮ್ ಇಷ್ಟ ಕಷ್ಟಗಳ ಬಗ್ಗೆ ತಿಳ್ಕೊಂಡು ಒಪಿನಿಯನ್ ಹೇಳ್ಬೇಕು ಅಂತ ಅಲ್ವಾ? ಹೌದು. ಮತ್ತೆ ನೀವೀಗ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಎತ್ರ ಮಾತಾಡಿ. ಅದು ನಂಗೆ ಏನ್ ಮಾತಾಡ್ಬೇಕು ಅಂತ ತಿಳಿತಾ ಇಲ್ಲ. ನಾನು ಯಾವತ್ತು ಹಿಂಗೆ ಒಂದ್ ಹುಡುಗಿ ಜೊತೆ ಒಂಟಿಯಾಗಿ ಕುಂತ್ಕೊಂಡು ಇಲ್ಲ ಮಾತು ಆಡಿಲ್ಲ. ನಾನು ಮೊದಲನೇ ಕಿತ ಒಂದು ಹುಡುಗಿ ಜೊತೆ ಕುಂತೀವ್ನಿ ಅಂದ್ರೆ ಅದ್ ನೀವೇ.
ಅಲ್ಲೇ ರೀ, ಈಗಿನ ಕಾಲದ ಹುಡುಗರು ಲವ್ ಮಾಡ್ಕೊಂಡು ಒಬ್ಳಲ್ಲ ಅಂತ ಸಿಕ್ ಹುಡುಗಿರ್ಗೆಲ್ಲ ಲೈನ್ ಹೊಡಿತಿರ್ತಾರೆ. ನೀವ್ ನೋಡಿದ್ರೆ ಅಯ್ಯಯ್ಯೋ ಬಿಡ್ತೀನಿ, ಅದೆಲ್ಲ ನಮ್ಮ ಮಟ್ಟಿಯಾಗ ನಡಿಯಕ್ಕಿಲ್ಲ. ಹಂಗೇನಾರ ನಮ್ಮ ಅಮ್ಮ ಅಪ್ಪ ದೊಡ್ಡಪ್ಪಂಗೇನಾರ ಗೊತ್ತಾದ್ರೆ ಮುಗೀತು ನನ್ ಕತೆ. ಸರಿ ಬಿಡಿ, ನೀವೇನಾದ್ರೂ ನನ್ನ ಕೇಳ್ಬೇಕು ಅಂತಿದ್ರೆ ಕೇಳಿ. ಹೇಳದ್ನಲ್ಲ, ನಾನು ಹಿಂಗ್ ಒಂದ್ ಹುಡ್ಗಿ ಜೊತೆ ಮಾತಾಡ್ತಿರೋದು ಇದೇ ಮೊದಲನೇ ಕಿತ. ನಂಗೆ ಏನ್ ಹೇಳ್ಬೇಕು ಕೇಳ್ಬೇಕು ಒಂದು ಗೊತ್ತಾಯ್ತಾ ಇಲ್ಲ. ನೈಸ್. ಅದ್ಬಿಡಿ, ನಾನ್ ನಿಮ್ಗೆ ಇಷ್ಟ ಆದ್ನಾ? ಆಹಾ, ದಂತದ ಗೊಂಬೆ ಇದ್ದಂಗಿದ್ಯಾ. ನಿನ್ನ ಇಷ್ಟ ಇಲ್ಲ ಅಂತ ಹೆಂಗ್ ಹೇಳಕ್ಕದ ತಮ್ಮಿ? ಇದ್ರಾಗ ನನ್ನ ಇಷ್ಟ ಏನು ಹೇಳಿ? ನಮ್ಮ ಅತ್ತಿಗೆಯವ್ರು ಹೆಂಗ್ ಹೇಳ್ತಾರೋ ಹಂಗೆ. ಅವ್ರ ಇಷ್ಟನೇ ನನ್ನ ಇಷ್ಟನೋ? ಮದ್ವೆ ಆಗ್ಬೇಕಾಗಿರೋದ್ ನೀವು, ಇಷ್ಟ ಆಗ್ಬೇಕಾಗಿರೋದ್ ನಿಮಗ್ ತಾನೆ. ನಮ್ಮ ಅತ್ತಿಗೆಯವರು ನಮಗ್ ಕೆಟ್ಟದ್ದಾಗ್ಲಿ ಅಂತ ಬಯಸ್ತಾರೆ. ಇಲ್ಲ ತಾನೆ, ನಾವು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಆಸೆ. ಈಗ ನೋಡಿ, ನನ್ಗೋಸ್ಕರ ನಿಮ್ಮಂತ ಸುಂದರವಾದ ಹುಡ್ಗಿ ನುಡ್ಕಿಲ್ವೇ? ನಂಗೇನೋ ನಮ್ಮ ಅಮ್ಮ ಅಪ್ಪ ದೊಡ್ಡಪ್ಪನ ಮಾತೆ ವೇದವಾಕ್ಯ. ಅಲ್ಲರಿ, ಮಾತಾಡಕ್ಕೆ ಬರಲ್ಲ ಅಂತ ಹೇಳ್ತೀರಾ, ಚೆನ್ನಾಗ್ ಮಾತಾಡ್ತೀರಾ. ಅದ್ ಸರಿ, ನನಗೆ ನೀವಿಷ್ಟ ಆದ್ರ ಅಂತ ಕೇಳಲ್ವಾ? ಅಲ್ಲ, ಅದು ನಾನೇನ್ ಕೇಳಕ್ ಆಯ್ತದೆ? ಅದನ್ನ ನಿಮ್ ಮನೆಯಾಗೆ ನಿಮ್ಮ ಅಪ್ಪ ಅವ್ರೆ ಕೇಳ್ತಾರೆ. ಅವ್ರ ತವನ ಹೇಳ್ಬಿಡಿ. ಆಮೇಲೆ ನೀವ್ ಬೇರೆ ಏನಾರ ಕೇಳಂಗಿದ್ರೆ ಕೇಳಿ. ಸದ್ಯಕ್ಕೆ ಏನು ಕೇಳ್ಬೇಕು ಅಂತ ಅನ್ಸ್ತಾ ಇಲ್ಲ. ಅಕಸ್ಮಾತ್ ಮನೆಗೆ ಹೋಗಿ ಏನಾದ್ರೂ ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ತೀನಿ. ಸರಿ, ಹಂಗಾರೆ ನೀವ್ ನಂಗೆ ಫೋನ್ ಮಾಡಿ ಕೇಳಿ. ನೀವ್ ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ರು, ಹೇಳ್ಬೇಕು ಅಂತ ಅನ್ಕೊಂಡಿದ್ರು, ಎರಡನ್ನೂ ಇಂಡೈರೆಕ್ಟ್ ಆಗಿ ಕೇಳ್ಬಿಟ್ರಿ ಅಲ್ವಾ? ಸರಿ, ನಿಮ್ ನಂಬರ್ ಹೇಳಿ. 99 ಇದು ನನ್ನ ನಂಬರ್. ನಿಮ್ಗೆ ಯಾವಾಗ ಮಾತಾಡ್ಬೇಕು ಅಂತ ಅನ್ಸಿದ್ರು ಧಾರಾಳವಾಗಿ ಫೋನ್ ಮಾಡಿ. ಸರಿ, ನಾನಿನ್ ಹೊಂಡ್ತೀನಿ. ಬಾಯ್. Such a nice guy. ಹೇಳಪ್ಪ ದಾಮೋದರ, ಹುಡುಗ ಹುಡುಗಿಗೆ ಒಪ್ಪಿಗೆ ಆಗದೆ ಅಂದಮೇಲೆ ನಿನ್ನ ಅಭಿಪ್ರಾಯ ತಿಳಿಸ್ಬಿಟ್ರೆ ಮುಂದಿನ ಕಾರ್ಯಕ್ಕೆ ಮುಂದುವರಿಬೋದಲ್ಲ. ನನ್ನ ಅಭಿಪ್ರಾಯ ಏನಿದೆ ಗೌಡ್ರೆ? ನಿಮ್ಮ ಸಂಬಂಧ ಬೆಳೆಸ್ಬೇಕು, ನಿಮ್ಮ ಮನೆಗೆ ನನ್ನ ಮಗಳನ್ನ ಕೊಡಬೇಕು ಅಂತ ನಾನು ತುದಿಗಾಲಲ್ಲೇ ನಿಂತಿದ್ದೀನಿ. ಈಗ ನನ್ನ ಮಗಳೇ ಓಕೆ ಅಂದಮೇಲೆ ಧಾರಾಳವಾಗಿ ಮುಂದುವರಿಯೋಣ. ಸರಿ, ಹಂಗಾದ್ರೆ ಇನ್ನು ತಡ ಮಾಡೋದು ಬೇಡ. ಆದಷ್ಟು ಬೇಗ ಒಳ್ಳೆ ಟೈಮ್ನ ನೋಡಿ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡುವ. ಹಂಗೆ ಇಬ್ರು ಅನುಕೂಲಗಳನ್ನ ನೋಡ್ಕೊಂಡು ಮದುವೆ ಮಾಡಿ ಮುಗಿಸ್ಬಿಡುವ. ನೀವು ಹೇಗೆ ಹೇಳ್ತಿರೋ ಹಾಗೆ ಗೌಡ್ರೆ. ಇನ್ ಮುಂದೆ ಏನೇ ನಿರ್ಧಾರಗಳಿದ್ರು ಅದು ನಿಮ್ದೇ. ಸರಿ ದಾಮೋದರ, ಪುರೋಹಿತರನ್ನ ಹಟ್ಟಿ ಕರೆಸ್ಬಿಟ್ಟು ಒಳ್ಳೆ ದಿನ ನೋಡಿ ವಿಷಯ ತಿಳಿಸ್ತೀನಿ. ಏನ್ ಹೇಳ್ತೀಯ ಮಗಳೇ? ಅಪ್ಪ, ಥ್ಯಾಂಕ್ಸ್ ಅಪ್ಪ. ಈಶ್ವರಿ, ಒಳ್ಳೆ ಸಂಬಂಧ ಅಷ್ಟೇ ಅಲ್ಲದೆ ನಮ್ಮ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ತುಂಬಾ ಗೌರವ ಇಟ್ಕೊಂಡವ್ರೆ. ಆದಷ್ಟು ಬಿರ್ನೆ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡುವ. ಸರಿ ಬಾಬಾ, ನಿಮ್ ಮಾತ ತೆಗ್ದಾಕಾಯ್ತದೆ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಇದೇನಿದು, ಏಟೊತ್ತಾದ್ರೂ ಬರ್ತಾನೆ ಇಲ್ವಲ್ಲ? ಏನ್ ವಿಷಯ ಇರ್ಬೋದು?
ಚಂಪಾ, ಏನೋ ಮುಖ್ಯವಾದ ಕೆಲಸ ಅದೇ ಅಂತ ಹೇಳ್ದಲ್ಲ, ಅದೇನ್ ಬಿರ್ನೆ ಹೇಳು. ಇದೇನಿದು ಒಳ್ಳೆ ಕುದುರೆ ಮೇಲೆ ಬಂದವ್ ನಂಗೆ ಆಡ್ತಿದ್ಯೆ. ಅದ್ ಹಂಗಲ್ಲ, ನಮ್ಮಮ್ಮ ಏನೋ ಮುಖ್ಯವಾದ ಕೆಲಸ ಅದೇ ಅಂತ ಹೇಳಿದ್ರು, ಅದಕ್ಕೆ ಗೊತ್ತಾಯ್ತದೆ, ಬೇಗ ಹೇಳು. ಇವತ್ ನಾನ್ ನಿಮ್ ಮಟ್ಟಿಗ್ ಬಂದಾಗ ಯಾರ್ದೋ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಿದ್ರಲ್ಲ, ಇವಾಗ ಯಾರ್ದು ನಿಶ್ಚಿತಾರ್ಥ? ಅಂದ್ರೆ ಇವಳಿಗೆ ನಂದಯ್ಯ ನಿಶ್ಚಿತಾರ್ಥ ಅಂತ ಗೊತ್ತಿಲ್ಲ ಅಂದಂಗಾತು. ಸುಭಾಷ, ಕೊಡ್ಬೇಡ, ಇದೇ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಯಾಮಾರಿಸ್ಬಿಡು. ನಿನ್ನೆ ಕೇಳ್ತಿರೋದು. ಅದು ನಮ್ಮ ಅಕ್ಕ ಚಿತ್ರ, ಅವಳ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ನೀನ್ ದಿಟ ಹೇಳ್ತಿದ್ಯಾ? ದಿಟ್ಟವಾಗ್ಲೂ ಚಿತ್ರಕ್ಕೆ ಇನ್ನೊಂದ್ ಮದ್ವೆ ಮಾಡ್ತಾವ್ರಾ? ಅವಳು 8 ದಿನ ಅಂತ ಒಂಟಿಯಾಗೆ ಇದ್ದಾಳು, ಅವಳಿಗೂ ಒಂದ್ ಜೀವನ ಅದೇ ಅಲ್ವೇ? ಅವಳಿಗೇನ್ ವಯಸ್ಸಾಗ್ಬಿಡೋದೆ ಅಂತ ಸುಮ್ಮನೆ ಬಿಟ್ಬಿಡಕ್ಕಾಗತ್ತು? ಹಂಗೇನಾರು ಮಾಡ್ತಿದ್ರೆ ಸ್ಯಾನೆ ಒಳ್ಳೆ ಕೆಲ್ಸ. ಪಾಪ ಚಿತ್ರಕ್ಕನ್ ಜೀವನನುವೆ ಸರಿ ಹೋಯ್ತದೆ. ಅದಕ್ಕೆಯ ಅಟ್ಟಿನಾಗ ಎಲ್ರು ಮಾತಾಡಿ ಅವಳು ಒಪ್ಸವ್ರೆ. ಅದ್ ಸರಿ ಬಿಡು. ನೀನಾರುವೆ ನಮ್ ಲಗ್ನದ ವಿಷಯ ನಿಮ್ಮ ಅವ್ವರ್ ತವ ಮಾತಾಡ್ದ? ಮಾತಾಡ್ಬೇಕು ಅಂದ್ಕೊಂಡೆ, ಆಟ್ರಾಗೆ ಚಿತ್ರಕ್ಕನ್ ಮದ್ವೆ ವಿಷಯ ಬಂತಲ್ಲ, ಅದಕ್ಕೆ ಸುಮ್ನಾದೆ ಆಟೆ. ಈಗ ಬಿಡು, ನಮ್ಮ ಅಕ್ಕನ ಲಗ್ನ ಆದ್ಮೇಲೆ ನಮ್ದೇಯ. ಅದು ನಂಗ್ ಅರ್ಥ ಆಯ್ತದೆ, ಆದ್ರೆ ನಮ್ಮ ಅಪ್ಪ ಇವಂಗೆ ಹೇಳಕ್ ಆಯ್ತಾ ಇಲ್ಲ. ದಿನಾಗ್ಲೂ ಊರಲ್ಲಿ ಒಳ್ಳೆ ಸಂಬಂಧ ಅದೇ ಬಂದ್ಬಿಡು ಅಂತ ಸ್ಯಾನೆ ಹಿಂಸೆ ಕೊಡ್ತಾವ್ರೆ. ಮತ್ತೆ ಹೋಗ್ ಬಂದ್ಬಿಡೋದಲ್ವೇ? ಹೇ, ಹಂಗಲ್ಲ ನಾನು ಹೇಳಿದ್ದು. ನೀನ್ ಊರ್ಗೋಗಿ ನನ್ಗೆ ಈ ಗಂಡ ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬಿಡು, ಹಾಂಗ್ ನಿಮ್ಮ ಅಪ್ಪನ್ಗೂ ಸಮಾಧಾನ ಆಯ್ತದೆ. ಆ ಇಲ್ಲಿತ್ಕೊಂಡೆ ನಮ್ಮ ಅಪ್ಪ ಇನ್ ಸಮಾಧಾನ ಮಾಡೋದ್ ನಂಗ್ ಗೊತ್ತು. ನೀನ್ ಬಿರ್ನೆ ನಿಮ್ಮ ಅವ್ವರ್ ತವ ನಮ್ ವಿಷಯ ಮಾತಾಡ್ ನೋಡು. ಕಿಣಿ ಮರಿ, ಇದೊಂದ್ ಮದ್ವೆ ಆಗೋಗ್ಲಿ, ಆಮ್ಯಾಕ್ ನಾನೆಲ್ಲ ಮಾತಾಡ್ತೀನಿ, ನೀನೇನು ಚಿಂತೆ ಮಾಡ್ಬೇಡ. ಎಲ್ಲ ನಾನ್ ಅನ್ಕೊಂಡಾಗ ಆಯ್ತದೆ, ಚಿಂತೆ ಮಾಡ್ಬೇಡ. ರತ್ನ, ಇದ್ಯಾ ಫೋನ್ ಮಾಡವಳೆ? ಮಾತಾಡು. ಇದ್ಯಾ ಹೇಳವ. ಅಪ್ಪ ಎಲ್ಲಿದೀಯಾ? ಈ ಟೊತ್ನಲ್ಲಿ ಹೋಟ್ಲ್ ಬಿಟ್ಬಿಟ್ಟು ಇನ್ನೆಲ್ಲವ ಹೋಗ್ಲಿ? ಅಪ್ಪ ಹೋಟೆಲ್ ವ್ಯಾಪಾರ ಎಲ್ಲ ಸಂದಾಗ ಆಯ್ತೈತಾ? ನಮ್ಮ ಮಳಿ ಅಂದ್ರೆ ಮಾಡ್ಕೊಟ್ರ ಹೋಟ್ಲು ಅಂದ್ಮೇಲೆ ಸಂದಾಗೆ ನಡೀತಾ ಇದೆ ಹೇಳು. ಸುತ್ತಮುತ್ತಲ ಜನ ಎಲ್ಲ ನಮ್ಮ ಹೋಟ್ಲ್ ಮಾತನೇ ಆಡ್ತಾವ್ರೆ, ಫುಲ್ ಫೇಮಸ್ ಆಗ್ಬಿಟ್ಟದೆ. ಈ ಮಾತ್ ಕೇಳಿ ಸಾನೆ ಖುಷಿ ಆಯ್ತಪ್ಪ. ಹೆಂಗೋ ಆ ದೇವ್ರ ದಯದಿಂದ ಹಂಗೆ ನಡ್ಕೊಂಡು ಹೋಗ್ಬಿಟ್ರೆ ಸಾಕು.